ನಮಸ್ಕಾರ. ಈ ವಿಡಿಯೋದಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮದು ನೇರ ಸಾಲ 2 ಲಕ್ಷದ್ದು ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ವ್ಯೂ ಆಲ್ ಸರ್ವಿಸಸಲ್ಲಿ ಅಂದರೆ ಗ್ರಾಮೋನ್ನಲ್ಲಿ ಸೆಲ್ಫ್ ಅಂತ ಸರ್ಚ್ ಮಾಡಿ. ಇದರಲ್ಲಿ ಇಲ್ಲಿ ನೋಡಿ, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ 2 ಲಕ್ಷಗಳು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಂಡಸ್ಟ್ರೀಸ್ ಸರ್ವಿಸಸ್ ಬಿಸ್ನೆಸ್ ಅಂತಿದೆ. 2 ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ 2 ಲಕ್ಷ ಅದು ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ 1 ಲಕ್ಷದ ಬೇಕಾಗಿದ್ರೆ ನೇರ ಉದ್ಯೋಗ ಸ್ವಯಂ ಉದ್ಯೋಗ ನೇರ ಯೋಜನೆ 1 ಲಕ್ಷ ಅಂತ ಇದೆ, ಅದನ್ನು ಹಾಕ್ಬೋದು ನೀವು ನೋಡಿ. ನಾವು 2 ಲಕ್ಷ ತೋರಿಸ್ತಾ ಇದ್ವಿ. ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ ಅಂದರೆ ನಿಮ್ಗೆ ಎದಕ್ಕೆ ಸಾಲ ಬೇಕಂತ ಎಲ್ಲ ನೀವು ಫಾರ್ಮೆಟ್ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಇದಕ್ಕೆ ಬೇಕಾಗೋ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಫೋಟೋ, ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ನಂಬರ್ ಎಲ್ಲ ಬೇಕು ನೋಡಿ. ಇಲ್ಲಿದೆ ನೋಡಿ, ಪರಿಶಿಷ್ಟ ವರ್ಗಗಳ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟ್ರೈಬ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ 2 ಲಕ್ಷಗಳು ನೋಡಿ. ಕಾರ್ಪೊರೇಷನ್ ಯಾವುದು ಈಗಿರೋದು? ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ಡ್ ಟ್ರೈಬ್ ಅಂದರೆ ಇದು ವಾಲ್ಮೀಕಿ ನಿಗಮ ಅದು ನೋಡಿ. ಇಯರ್ ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಏನಿದೆ ಇದರಲ್ಲಿರೋದು OTP, ಓನ್ಲಿ OTP, ಅದು ಬಿಟ್ಟರೆ ಯಾವುದೂ ಆಪ್ಷನ್ ಇಲ್ಲ. OTP ಮೇಲೆ ಕ್ಲಿಕ್ OTP ಪಡೆಯಿರಿ ಅಂತ ಕೊಡಬೇಕು ನೋಡಿ. ಆಲ್ರೆಡಿ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಗೆ OTP ಬರುತ್ತೆ. OTP ಬಂದ ಮೇಲೆ 6 ಡಿಜಿಟ್ OTP ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು, ಅಂದರೆ ಸಲ್ಲಿಸಿ ಅಂತ ಕೊಡಿ ನೋಡಿ. OTP ಬಂದ ಮೇಲೆ ಸಲ್ಲಿಸಿ ಅಂತ ಕೊಡಂತ ಹೇಳಿದ್ದೀನಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಕೊಡಬೇಕು. ಕೊಟ್ಟ ಮೇಲೆ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಆಪ್ಷನ್ ಇರುತ್ತೆ. ಮೊದಲು ಆಧಾರ್ ಅಥೆಂಟಿಕೇಷನ್ ಆಯಿತು, ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕೆಲವೊಂದು ಡೀಟೇಲ್ಸು ಆಲ್ರೆಡಿ ತೊಗೊಂಡ್ಬಿಡುತ್ತೆ. ನೇಮು, ಏಜು, ರೇಷನ್ ಕಾರ್ಡ್ ನಂಬರು, ಯಾವ ಕರ್ನಾಟಕ ಜಿಲ್ಲೆ, ಮತ್ತು ನಾವು ಸೆಲೆಕ್ಟ್ ಮಾಡೋಕ್ಕೆ ಹೋಗೋದು ಫಾದರ್ ನೇಮ್ ಅಂದರೆ ಸ್ಪೌಸ್ ನೇಮ್, ತಂದೆ ತಾಯಿ ಹೆಸರು ಅಥವಾ ಸಂಗಾತಿ ಹೆಸರು ನೋಡಿ. ಮೊಬೈಲ್ ನಂಬರ್ ಹಾಕಿದ ಮೇಲೆ ಒಂದು ಸೇವಾಸಿಂದ OTP ಬರುತ್ತೆ, ಅದನ್ನು ಕೂಡ 6 ಡಿಜಿಟ್ OTP ಇರುತ್ತೆ, ಅದನ್ನು ಕೂಡ ಎಂಟರ್ ಮಾಡಬೇಕು ನೋಡಿ. ಆದಾಯ ಇದೇನಿದೆ ಇನ್ಕಮ್ ಅಂತ ಏನಿದೆ, ಆ್ಯನ್ಯುವಲ್ ಇನ್ಕಮ್ಮು ರೂರಲ್ದವರಿಗೆ 1.5 ಲಕ್ಷ ಅಂದರೆ ಹಳ್ಳಿ ವಿಲೇಜ್ ಅವರಿಗೆ, ಗ್ರಾಮೀಣದವರಿಗೆ ಅಂತ ಅನ್ಬೋದು. ಇನ್ನೊಂದು ಅವರಿಗೆ 1.5 ಲಕ್ಷ ಒಳಗಡೆ ಇರಬೇಕು ನೋಡಿ. ತಂದೆ ಹೆಸರು ಹಾಕಿದ್ವಿ ನೋಡಿ. ನೀವು ದಿವ್ಯಾಂಗರೇ ಅಂದರೆ ಡಿಸೇಬಲ್ಡ್ ಇರ್ತಾರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಇದ್ದರೆ ಎಸ್ ಅಂತ ಕೊಡಿ. ಅದು UDID ನಂಬರ್ ಕೇಳುತ್ತೆ, ಅದನ್ನು ಎಂಟರ್ ಮಾಡಿ. ಇಲ್ಲ ಇಲ್ಲ ಅಂತ ಕೊಡಿ. ಇವ್ರದ್ದು ಆಗ್ತಾ ಇರೋದು, ಅವ್ರದ್ದು ಇಲ್ಲ, ಅದಕ್ಕೆ ನೋ ಅಂತ ಕೊಟ್ಟಿದ್ದೀವಿ ನೋಡಿ. ಕ್ಯಾಸ್ಟ್ ಡೀಟೇಲ್ಸ್, ಜಾತಿ ವಿವರಗಳು ನೋಡಿ. ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಎಂಟ್ರ್ ಮಾಡಿ. ಔಟ್ಸೈಡ್ ಅಂದರೆ ಕೆಳಗಡೆ ಎಲ್ಲಿಯಾದರೂ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಅದು ಡೀಟೇಲ್ಸ್ ಆಟೋಮೆಟಿಕ್ ತೊಗೊಳ್ಳೇಬೇಕು. ತೊಗೊಳ್ಳಿಲ್ಲ ಅಂದರೆ ಇದು ಆಗಲ್ಲ ನೋಡಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕ್ತಾಯಿದ್ವಿ, ಜಾತಿ ಪ್ರಮಾಣ ಪತ್ರ ಸಂಖ್ಯೆಯನ್ನು ಹಾಕ್ತಾಯಿದ್ವಿ. ಹಾಕಿದ ಮೇಲೆ ಅದು ಫೆಚ್ ಆಗುತ್ತೆ. ಡೀಟೇಲ್ಸ್ ಸಿಂಪಲ್ ಆಗಿದೆ ನೋಡಿ. ಫೆಚ್ ಆಯಿತು. RD ನಂಬರ್ ಹಾಕಿದ್ವಿ ಆಲ್ರೆಡಿ. ಪರಿಶಿಷ್ಟ ಪಂಗಡಗಳು ಇವರು ಕಂದಾಯ ಇಲಾಖೆಯಿಂದ ಜಾತಿ ಹೆಸರು ಕೂಡ ಬಂದುಬಿಡುತ್ತೆ. ಆಮೇಲೆ ಇನ್ಕಮ್ ಸರ್ಟಿಫಿಕೇಟದು ಹಾಕ್ತಾಯಿದ್ದೀವಿ, ಅದು ಕೂಡ ಅವರ ಹೆಸರು ಏನಿರುತ್ತೆ ಇನ್ಕಮ್ ಸರ್ಟಿಫಿಕೇಟಲ್ಲಿ, ಮತ್ತು ಅವ್ರ ಇನ್ಕಮ್ ಎಷ್ಟಿದೆ ನೋಡಿ. ಇಷ್ಟೆಲ್ಲ ಬಂದ ಮೇಲೆ ನೆಕ್ಸ್ಟ್ ಡೀಟೇಲ್ಸಿಗೆ ಹೋಗ್ಬೋದು. ನೆಕ್ಸ್ಟು ಪರ್ಪೋಸು, ಸಾಲದ ಉದ್ದೇಶ ಎದಕ್ಕೆ ಬೇಕು ಇದು ಸಾಲ ಅನ್ನೋದು ನೀವು ಹಾಕಬೇಕು. ನೆಕ್ಸ್ಟು ನೀವು ಎದಕ್ಕೆ ಸಾಲ ಹಾಕ್ತಾಯಿದ್ದೀರಿ ಅರ್ಜಿ, ಅದನ್ನು ಮೆನ್ಷನ್ ಮಾಡಬೇಕು ನೋಡಿ. ಕರೆಕ್ಟ್ ಸಾಲದ ಉದ್ದೇಶ ಹಾಕಿದ ಮೇಲೆ ನೆಕ್ಸ್ಟ್ ಅಡ್ರೆಸ್ ಡೀಟೇಲ್ಸ್, ವಿಳಾಸ ವಿವರಗಳು ಅಂತ ಬರುತ್ತೆ. ನೆಕ್ಸ್ಟ್ ಸಾಲದ ಉದ್ದೇಶ ಹಾಕಿದ್ದೀವಿ. ನೀವು ಏನಾದರೂ ಯಾವುದಾದ್ರೂ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಾಡ್ಬೋದು. ಏನಾದರೂ ಯಾವುದೋ ಒಂದು ಹೊಸ ಬಿಸ್ನೆಸ್ ಮಾಡ್ತಿದ್ರೆ ಅದನ್ನು ಹಾಕ್ಬೇಕು, ಮೆನ್ಷನ್ ಮಾಡ್ಬೇಕು ಇದರಲ್ಲಿ ನೋಡಿ. ಜಿಲ್ಲೆ ಯಾವ ಜಿಲ್ಲೆ,
ವಿಧಾನಸಭಾ ಕ್ಷೇತ್ರ MLA ಎಲೆಕ್ಷನ್ ನಡೆಯುವ ಕಾನ್ಸ್ಟಿಟ್ಯೂಯೆನ್ಸಿ ವಿಧಾನಸಭಾ ಕ್ಷೇತ್ರ ಅಂತೀವಿ. ನೆಕ್ಸ್ಟ್ ತಾಲೂಕು, ಹೋಬಳಿ, ಗ್ರಾಮ ಮತ್ತು ಅರ್ಜಿದಾರರ ಅಡ್ರೆಸ್ಸು ಇಷ್ಟೊಂದು ಹಾಕಬೇಕು. ಮತ್ತು ಪಿನ್ ಕೋಡ್. ನೋಡಿ, ಗ್ರಾಮ ಹಾಕಿದ್ದೀವಿ, ಅಡ್ರೆಸ್ ಹಾಕ್ತಾಯಿದ್ದೀವಿ. ಅಡ್ರೆಸ್ ಹಾಕಿದ ಮೇಲೆ ಪಿನ್ ಕೋಡ್ ಹಾಕಬೇಕು. ಪಿನ್ ಕೋಡ್ ಹಾಕಿದ ಮೇಲೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಆಲ್ರೆಡಿ ಹಾಕಿದ್ದೀವಿ. ಪಿನ್ ಕೋಡು, ಅಡ್ರೆಸ್ಸು ನಾವೆಲ್ಲ ಎಂಟ್ರ್ ಮಾಡಿದ್ವಿ. ನೆಕ್ಸ್ಟ್ ಡಿಕ್ಲರೇಷನ್ ಘೋಷಣೆ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ನೀವು ಇಲ್ಲಾಂದರೆ ಏನಾದರೂ ಸಮಸ್ಯೆ ಇದ್ದರೆ ಡ್ರಾಫ್ಟಲ್ಲಿ ಕೂಡ ಇಡ್ಬೋದು. ಡ್ರಾಫ್ಟಲ್ಲಿ ಇಟ್ಟು ಮತ್ತೆ ಕಂಟಿನ್ಯೂ ಮಾಡ್ಬೋದು. ಆಮೇಲೆ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಅಟ್ಯಾಚ್ ಅನೆಕ್ಜರ್ ಅಂತ ಬರುತ್ತೆ. ಅಟ್ಯಾಚ್ ಅನೆಕ್ಜರ್ ಅಂದರೆ ಏನಂದರೆ, ನಾವು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಅಟ್ಯಾಚ್ ಮಾಡೋದು, ಅನೆಕ್ಜರ್ ಡಾಕ್ಯುಮೆಂಟ್ಸು ಅಪ್ಲೋಡ್ ಮಾಡೋದು ನೆಕ್ಸ್ಟ್ ಪ್ರೊಸೆಸ್. ನೋಡಿ, ಡಾಕ್ಯುಮೆಂಟ್ ಅಟ್ಯಾಚ್ ಅನೆಕ್ಜರ್ ಅಂತ ಕೊಟ್ಟು ಇಲ್ಲಿ ನೋಡಿ, ಕಂಪಲ್ಸರಿ ಅಪ್ಲಿಕೆಂಟು ಫೋಟೋ ಇದೆ. ಆಧಾರ್ ಲಿಂಕ್ ಆಗಿರುವ ಪಾಸ್ಬುಕ್ಕಿಗೆ ಈಗೇನು UID ಮೈ ಆಧಾರ್ ವೆಬ್ಸೈಟಲ್ಲಿ ಹೋಗಿ ಏನು ಚೆಕ್ ಮಾಡಿಕೊಂಡು ಯಾವ್ದು ಲಿಂಕ್ ಇರುತ್ತೋ ಅದು ಪಾಸ್ಬುಕ್ ಅಪ್ಲೋಡ್ ಮಾಡಬೇಕು. ಮತ್ತು ರೇಷನ್ ಕಾರ್ಡ್, ಇವು 3 ಕಂಪಲ್ಸರಿ ಇದೆ. ನೋಡಿ, ಪ್ರಾಜೆಕ್ಟ್ ಡೀಟೇಲ್ಸ್ ನಿಮ್ಮ ಹತ್ರ ಇದ್ದರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ನೋಡಿ, 3 ಆಲ್ರೆಡಿ ಹಾಕಿದ್ದೀವಿ. ಪಾಸ್ಬುಕ್ಕು, ಫೋಟೋ, ರೇಷನ್ ಕಾರ್ಡ್ 3 ಕಂಪಲ್ಸರಿ ಇದೆ. ಸೇವ್ ಅನೆಕ್ಜರ್ ಅಂತ ಕೊಡಬೇಕು. ಸೇವ್ ಮಾಡಿದ್ದೀವಿ. ಸೇವ್ ಮಾಡಿದ ಮೇಲೆ ನೋಡಿ, ನೀವು ಏನೇನು ಅಪ್ಲೋಡ್ ಮಾಡಿದ್ದೀರ ಅಂತ ಒಮ್ಮೆ ನೋಡ್ಕೋಬೋದು. ಬೇಕಂದರೆ ಫೋಟೋ ಹಾಕಿದ್ದೀವಿ, ಅಪ್ಲಿಕೆಂಟ್ಸ್ ಫೋಟೋ ಮತ್ತು ಪಾಸ್ಬುಕ್ ಮತ್ತು ರೇಷನ್ ಕಾರ್ಡ್, ಇವು 3 ಕಂಪಲ್ಸರಿ ಅಪ್ಲೋಡ್ ಮಾಡಿದ್ದೀವಿ. ಮಾಡಿದ ಮೇಲೆ ಮೇಕ್ ಪೇಮೆಂಟ್ ಅಂತ ಕೊಡಿ. ಇಲ್ಲಾಂದರೆ ರೇಷನ್ ಕಾರ್ಡು ಡೌಟ್ ಇತ್ತರಂದು ಕೂಡ ಮತ್ತೊಮ್ಮೆ ನೀವು ನೋಡ್ಬೋದು ಹಾಕಿದ್ದೀವ ಇಲ್ಲ ಅಂತ. ಓಕೆ, ಹಾಕಿದ್ವಿ. ಮೇಕ್ ಪೇಮೆಂಟ್ ಅಂತ ಕೊಡಿ. ಇದು ಗ್ರಾಮೋನ್ನಲ್ಲಿ ಮಾತ್ರ ಬರುತ್ತೆ. ನೋಡಿ, ಈ ಥರ ಚಾರ್ಜಸ್ ಇದೆ. ಮೇಕ್ ಪೇಮೆಂಟ್ ಅಂತ ಕೊಡಬೇಕು. BLS ವ್ಯಾಲೆಟಿಂದ ಅಮೌಂಟ್ ಕಟ್ಟಾಗುತ್ತೆ. ಈಗ ಹೊಸದಾಗಿ, ಮೊದಲಿಗೆ ಕರ್ನಾಟಕ ಒನ್ನಿಂದ ಕಟ್ಟಾಗ್ತಾಯಿತ್ತು, ಈಗ BLS ಇಂದ ಕಟ್ಟಾಗುತ್ತೆ. ಕಟ್ಟಾದಮೇಲೆ ಒಂದು ರಿಸಿಪ್ಟ್ ಜನ್ರೇಟ್ ಆಗುತ್ತೆ ನಿಮಗೆ. ಆ ರಿಸಿಪ್ಟ್ ಜನ್ರೇಟ್ ಆಗಿರೋದನ್ನು ನೋಡಿ, ಪೇಮೆಂಟ್ ಮಾಡ್ತಾಯಿದ್ವಿ. ಸಕ್ಸಸ್ ಆದಮೇಲೆ ಒಂದು ರಿಸಿಪ್ಟ್ ಬರುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಮೇಲೆ ನೋಡಿ, ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಪ್ರೊಸೀಡ್ ಅಂತ ಕೊಡಿ. ನೇಮ್ ಪೇಮೆಂಟ್ ಬಗ್ಗೆ ಕೇಳ್ತಾ ಇದೆ. ನೋಡಿ, ಈ ಥರ ರಿಸಿಪ್ಟ್ ಜನ್ರೇಟ್ ಆಗ್ತದೆ. ಇದು ರಿಸಿಪ್ಟ್ ಜನ್ರೇಟ್ ಆಗಿರೋದನ್ನು ನೀವು ಆಯಾ ಇಲಾಖೆಗಳಿಗೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕು. ಫರ್ದರ್ ಪ್ರೊಸೆಸ್ ಆಗುತ್ತೆ. ಮುಂದಿನ ಪ್ರೊಸೆಸ್ಸನ್ನು ಮಾಡಿ ನೀವು ಏನು ಎಲಿಜಿಬಲ್ ಇದ್ದರೆ ನಿಮಗೆ ಏನು ಲೋನು ಸ್ಯಾಂಕ್ಷನ್ ಆಗುತ್ತೆ. ಅದು ರೂಲ್ಸ್ ರೆಗ್ಯುಲೇಷನ್ ಯಾವ ಥರ ಇದೆ ಅದಕ್ಕೆ ನೀವು ಎಲ್ಲ ಎಲಿಜಿಬಲ್ ಇದ್ದರೆ ಮಾತ್ರ ಇದು ಲೋನು ಸ್ಯಾಂಕ್ಷನ್ ಆಗುತ್ತೆ. ನೋಡಿ, ಸಿಂಪಲ್ಲಾಗಿದೆ. ನಿಮಗೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಿಗಮದ ನೇರ ಸಾಲ ಉದ್ಯಮಶೀಲತಾ 2 ಲಕ್ಷ ರೂಪಾಯಿದು ಯಾವ ಥರ ಹಾಕೋದಂತ, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಯಾವ ಥರ ಹಾಕೋದಂತ ವಿಡಿಯೋದಲ್ಲಿ ಫುಲ್ಲು ಆಗಿ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ವಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಎಲ್ರಿಗೂ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.